ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಹಂಟ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. ಕಳೆದ ಒಂದು 3-4 ದಿನದಿಂದ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಬಟ್ಟೆ ಒಂದು ಸುದ್ದಿ ವೈರಲ್ ಆಗ್ತಾ ಇದೆ. ಹೌದಾ, ಹಿಂಗೂ ಆಗಿರ್ಬೋದಾ, ಈ ಸುದ್ದಿ ನಿಜಾನ ಅಂತ ಸಾಕಷ್ಟು ಜನ ತಮ್ಮಲ್ಲಿ ತಾವೇ ಪ್ರಶ್ನೆ ಮಾಡಿಕೊಳ್ಳುವಂತಹ ಸಿಚುವೇಶನ್ ಅನ್ನ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಜನ ಮಾಡ್ತಾ ಇದ್ದಾರೆ. ಯಾರವರು ಅಂತ ನೋಡೋದಾದ್ರೆ ಬುರುಡೆ ಗ್ಯಾಂಗ್ ಅಂತ ಅವರನ್ನ ನಾವು ಕರಿಬಹುದು ಅಥವಾ ಹೇಳಬಹುದು. ಯಾಕೆ ಅಂತಂದ್ರೆ ಮೀಡಿಯಾಗಳಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ ಇವರುಗಳು ಫೇಮಸ್ ಆಗಿರೋದು ಹೀಗೇನೆ. ಏನದು, ಯಾರ ಮೇಲೆ ಆರೋಪ, ಏನು ಆರೋಪ, ಮಾಡಿದವರು ಯಾರು ಅನ್ನೋದನ್ನ ನಾವು ನೋಡೋದಾದ್ರೆ, ಸುವರ್ಣ ನ್ಯೂಸ್ನಲ್ಲಿ ಕೆಲಸ ಮಾಡ್ತಾ ಇರುವಂತಹ ಅಜಿತ್ ಹನುಮಕ್ಕನವರ್ ಇವರ ಪತ್ನಿ ಸಹನಾ ಭಟ್ ಅವರು ಕರ್ನಾಟಕದ ಕಾರ್ಮಿಕ ಇಲಾಖೆಗೆ ಸಂಬಂಧಪಟ್ಟಂತಹ ಒಂದು ಟೆಂಡರ್ನಲ್ಲಿ ಮೋಸ ಮಾಡಿದ್ದಾರೆ, ವಂಚನೆ ಮಾಡಿದ್ದಾರೆ. ಕೋಟಿ ದುಡ್ಡನ್ನ ಲೂಟಿ ಮಾಡುವ ಮೂಲಕ ಇತ್ತೀಚೆಗೆ ಉತ್ತರ ಕರ್ನಾಟಕದ ಅವರ ಊರಿನಲ್ಲಿ ಒಂದು ಮನೆಯ ಗೃಹ ಪ್ರವೇಶವನ್ನ ಮಾಡಿದ್ರಲ್ಲ, ಅದಕ್ಕೂ ಕೂಡ ಈ ಮೂಲದಿಂದನೇ ಹಣ ಬಂದಿತ್ತು ಎನ್ನುವ ಒಂದಷ್ಟು ಆರೋಪವನ್ನ ಆ ಬುರುಡೆ ಗ್ಯಾಂಗ್ ಮಾಡಿತ್ತು. ಅದರ ಭಾಗವಾಗಿ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ಆ ಬುರುಡೆ ಗ್ಯಾಂಗ್ಗೆ ಸಂಬಂಧಪಟ್ಟಂತಹ ಒಂದಷ್ಟು ಎಡಪಂಥೀಯ, ನಾನು ಇದನ್ನ ಡೈರೆಕ್ಟ್ ಆಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ, ಎಡಪಂಥೀಯ ಯೂಟ್ಯೂಬ್ ಚಾನೆಲ್ಗಳು ಅಜಿತ್ ಹನುಮಕ್ಕನವರ್ ಇವರನ್ನ ಟಾರ್ಗೆಟ್ ಮಾಡುವ ಮೂಲಕ ಬ್ಯಾಕ್ ಟು ಬ್ಯಾಕ್ ಸುದ್ದಿಗಳನ್ನ, ಆಧಾರ ರಹಿತ ಸುದ್ದಿಗಳನ್ನ ಪ್ರಸಾರ ಮಾಡ್ತಾ ಇದೆ ಅಂತಂದ್ರೆ ತಪ್ಪಾಗಲ್ಲ. ಸಾಕಷ್ಟು ಜನ ಇಂತಹ ವಿಡಿಯೋಗಳನ್ನ ನೀವು ಯೂಟ್ಯೂಬ್ನಲ್ಲಿ, ಫೇಸ್ಬುಕ್ನಲ್ಲಿ, ಇನ್ಸ್ಟಾಗ್ರಾಮ್ನಲ್ಲಿ ನೋಡಿರಬಹುದು. ಅವರು ಹಾಕಿರುವಂತಹ ಒಂದಷ್ಟು ದಾಖಲೆಗಳನ್ನ ಸಹ ನೀವು ನೋಡಿರಬಹುದು. ಆ ದಾಖಲೆಗಳು ನಿಜವಾಗಿಯೂ ನಿಜಾನ, ಅವರೆಲ್ಲರೂ ಕಳೆದ 1 ವಾರ 10 ದಿನದಿಂದ ಹೇಳ್ತಾ ಇರುವಂತಹ ಸುದ್ದಿ ನಿಜಾನ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ದಾಖಲೆಗಳ ಸಮೇತ, ಯಾವುದೋ ಬ್ಲರ್ ಡಾಕ್ಯುಮೆಂಟ್ ಅನ್ನ ನಾನು ನಿಮಗೆ ತೋರಿಸಲ್ಲ, ದಾಖಲೆಗಳ ಸಮೇತ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ನಾನು ಮಾಡ್ತೀನಿ. ಏನಿದು, ಅಜಿತ್ ಹನುಮಕ್ಕನವರು ಈ ಸ್ಕ್ಯಾಮ್ ಮಾಡಿಬಿಟ್ರು, ಇವರು ಪತ್ರಕರ್ತನೇ ಅಲ್ಲ, ಊರಿಗೆಲ್ಲ ಬುದ್ಧಿ ಹೇಳೋ ಇವ್ರ ಮನೆಯಲ್ಲೇ ಈ ರೀತಿ ಆದ್ರೆ ಹೆಂಗೆ ಕತೆ, ಏನಿದು ಸ್ಟೋರಿ ಅಂತ ನೋಡೋದಾದ್ರೆ, ರೈಟ್ ಮೀಡಿಯಾ ಟೆಕ್ ಎನ್ನುವ ಒಂದು ಖಾಸಗಿ ಕಂಪನಿ ಇದೆ. ಈ ಖಾಸಗಿ ಕಂಪನಿಯಲ್ಲಿ ಅಜಿತ್ ಹನುಮಕ್ಕನವರ್ ಇವರ ಪತ್ನಿ ಸಹನಾ ಭಟ್ ಒಂದು ಸಹಭಾಗಿತ್ವವನ್ನ, ಅಂದ್ರೆ ಪಾರ್ಟ್ನರ್ಶಿಪ್ ಅನ್ನ ಹೊಂದಿರ್ತಾರೆ. ಈ ಕಂಪನಿ ಕಟ್ಟಡ ಕಾರ್ಮಿಕ, ಅಂದ್ರೆ ಕಾರ್ಮಿಕ ಇಲಾಖೆಗೆ ಸಂಬಂಧಪಟ್ಟಂತಹ ಒಂದಷ್ಟು ಕೆಲಸಗಳನ್ನ ಮಾಡಿಕೊಡುವ ನಿಟ್ಟಿನಲ್ಲಿ ಒಂದಷ್ಟು ಟೆಂಡರ್ಗಳಿಗೆ ಅಪ್ಲಿಕೇಶನ್ ಅನ್ನ ಹಾಕಿರುತ್ತೆ. ಹಾಗೂ ಕೆಲವೊಂದು ಟೆಂಡರ್ಗಳಿಗೆ ಅಪ್ಲಿಕೇಶನ್ ಹಾಕಿರೋದಿಲ್ಲ. ಮಾರುಕಟ್ಟೆಯಲ್ಲಿ ಇರುವಂತಹ ಒಂದಷ್ಟು ವಸ್ತುಗಳನ್ನ, ಫಾರ್ ಎಕ್ಸಾಂಪಲ್ ಕಂಪ್ಯೂಟರ್, ಬಯೋಮೆಟ್ರಿಕ್, ಈ ರೀತಿಯ ವಸ್ತುಗಳನ್ನ ಸರ್ಕಾರದ ಕಚೇರಿಗಳಿಗೆ ಅಳವಡಿಸುವ ಟೆಂಡರ್ ಅದಾಗಿದ್ದು, ಮಾರುಕಟ್ಟೆಯ ಬೆಲೆಗೆ, ಅಂದ್ರೆ ಮಾರುಕಟ್ಟೆಯಲ್ಲಿ ಏನು ಬೆಲೆ ಇದೆ ಅದಕ್ಕಿಂತ ದುಪ್ಪಟ್ಟು ಬೆಲೆಯನ್ನ ಸರ್ಕಾರದ ಮೇಲೆ ಹಾಕಿ ಇವರು ಸುಳ್ಳು ಬಿಲ್ಗಳನ್ನ ಹಾಕಿ ಅದನ್ನ ಪಡೆದುಕೊಂಡಿರ್ತಾರೆ ಅನ್ನೋದು ಇವರ ಆರೋಪ. ಹೌದಾ, ಈ ರೀತಿ ಆರೋಪ ಯಾರೆಲ್ಲ ಮಾಡಿದ್ದಾರೆ, ಈ ಆರೋಪ ನಿಜಾನ? ಇದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳು ಇದೆಯಾ ಅನ್ನೋದನ್ನ ನಾವು ನೋಡೋದಾದ್ರೆ, ನೋಡಿ, ಅವರು ತೋರಿಸಿದಂತಹ ಬ್ಲರ್ ಡಾಕ್ಯುಮೆಂಟ್ಸ್ ಇದು, ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಲ್ಲ, ಈ ಬ್ಲರ್ ಡಾಕ್ಯುಮೆಂಟ್ಸ್ ಇದು ಯಾವುದೇ ರೀತಿಯ ಗವರ್ನಮೆಂಟ್ ಅಫಿಷಿಯಲ್ ಡಾಕ್ಯುಮೆಂಟ್ಸ್ ಅಲ್ಲ. ಬದಲಾಗಿ ಇವರು ಒಂದಷ್ಟು ಜನ ಇವರೇ ಹಾಕಿಕೊಂಡಿರುವಂತಹ ಕೃಪಾಪೋಷಿತ ಯೂಟ್ಯೂಬ್ ಮಂಡಳಿಯ ಸದಸ್ಯರಿಗೆ ಕೀ ಪಾಯಿಂಟ್ಸ್ ಅನ್ನ ಮಾಡಿ ಕೊಡಬೇಕು ಅನ್ನುವ ಕಾರಣಕ್ಕೆ ಯಾರೋ ಒಬ್ಬರು ಕುಳಿತುಕೊಂಡು ಟೈಪ್ ಮಾಡಿರುವಂತಹ ಒಂದಷ್ಟು ಡಾಕ್ಯುಮೆಂಟ್ ಅದು ಯಾವುದೇ ರೀತಿಯ ಅಫಿಷಿಯಲ್ ಆಗಿರುವಂತಹ ಡಾಕ್ಯುಮೆಂಟ್ ಅಲ್ಲ. ಸೊ ಇಷ್ಟೆಲ್ಲ ಆರೋಪ ಬರ್ತಾ ಇದೆ. ಇಷ್ಟೆಲ್ಲ ಆರೋಪ ಬಂದ ಮೇಲೆ ಅಜಿತ್ ಹನುಮಕ್ಕನವರು ನಿಜವಾಗ್ಲೂ ಅವರ ಪತ್ನಿಯ ಮುಖಾಂತರ ಈ ಇಷ್ಟು ಕೆಲಸವನ್ನ ಮಾಡಿಸಿದಾರ, ಸರ್ಕಾರಕ್ಕೆ ಮೋಸ ಮಾಡಿದಾರ, ಮಾರ್ಕೆಟ್ನಲ್ಲಿ ಸಿಗುವಂತಹ ಬೆಲೆಗಿಂತ ಹೆಚ್ಚಿನ ಬೆಲೆಯನ್ನ ತಮ್ಮ ಪ್ರಾಡಕ್ಟ್ಗಳಿಗೆ ಹಾಕುವ ಮೂಲಕ ಸರ್ಕಾರಕ್ಕೆ ಮೋಸ ಮಾಡಿದಾರ ಅನ್ನೋದನ್ನ ನಾವು ರಿಸರ್ಚ್ ಮಾಡೋದಕ್ಕೆ ಹೋದಾಗ ನಮಗೂ ಕೂಡ ಒಂದಷ್ಟು ಡಾಕ್ಯುಮೆಂಟ್ಗಳು ಸಿಕ್ತು. ಆದರೆ ನಮಗೆ ಅದನ್ನ ಯಾರೋ ಬರೆದುಕೊಟ್ಟಂತಹ ಡಾಕ್ಯುಮೆಂಟ್ ಅಲ್ಲ, ಯಾರೋ ಮಾಡಿಕೊಟ್ಟಂತಹ ಡಾಕ್ಯುಮೆಂಟ್ ಅಲ್ಲ, ಯಾರೋ ಮಾರ್ಕ್ ಮಾಡಿಕೊಟ್ಟಂತಹ ಡಾಕ್ಯುಮೆಂಟ್ ಅನ್ನ ನಿಮ್ಮ ಮುಂದೆ ಕುಳಿತುಕೊಂಡು ಓದುವಂತಹ ದರ್ದ್ ನಮಗೂ ಬಂದಿಲ್ಲ. ಹಾಗಾಗಿ ಇದು ಅಫಿಷಿಯಲ್ ಡಾಕ್ಯುಮೆಂಟ್. ಈಗ ಬ್ಲರ್ ಡಾಕ್ಯುಮೆಂಟ್ ನ ತೋರಿಸಿದ್ದೀನಿ, ಈಗ ಅಫಿಷಿಯಲ್ ಡಾಕ್ಯುಮೆಂಟ್ ಅನ್ನ ತೋರಿಸ್ತೀನಿ, ನೀವು ಒಂದ್ಸರಿ ನೋಡ್ಬಿಡಿ. ನೀವು ಮೊದಲು ನೋಡಿದ್ದು ಫೇಕ್ ಪಾಯಿಂಟ್ಸ್, ಫೇಕ್ ಡಾಕ್ಯುಮೆಂಟ್, ಫೇಕ್ ಸ್ಕ್ರೀನ್ ಶಾಟ್. ಅದರಲ್ಲಿ ಯಾವುದೇ ರೀತಿಯ ಸರ್ಕಾರ, ಅಂದ್ರೆ ಕರ್ನಾಟಕ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯ ಸೀಲ್ ಇಲ್ಲ, ಯಾವುದೇ ರೀತಿಯ ಸಿಗ್ನೇಚರ್ ಇಲ್ಲ, ಯಾವುದೇ ಅಧಿಕಾರಿಯ ಸಿಗ್ನೇಚರ್ ಇಲ್ಲ. ಬದಲಾಗಿ ಈಗ ನಾನು ನಿಮಗೂ ತೋರಿಸ್ತಾ ಇದ್ದೀನಲ್ಲ, ಇದು ಅಫಿಷಿಯಲ್ ಡಾಕ್ಯುಮೆಂಟ್. ಕರ್ನಾಟಕದ ಸರ್ಕಾರದ ಚಿಹ್ನೆ ಕೂಡ ಇದೆ. ಕರ್ನಾಟಕ ಸರ್ಕಾರದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಅಧಿಕಾರಿಯ ಗುರುಪ್ರಸಾದ್ ಎನ್ನುವ ಅಧಿಕಾರಿಯ
ಒಂದು ಸಿಗ್ನೇಚರ್ ಸಹ ಇದೆ. ಏನ್ ಹೇಳಿದ್ರು ಇವರು, ಬಯೋಮೆಟ್ರಿಕ್ ಇದೆಯಲ್ಲ, ಅಂದ್ರೆ ಆಫೀಸ್ನಲ್ಲಿ ಬಯೋಮೆಟ್ರಿಕ್ ಅಂತ ಎಲ್ಲರೂ ಕೂಡ ಗೊತ್ತಿರುತ್ತೆ. ಆ ಬಯೋಮೆಟ್ರಿಕ್ ಹಾಕಿಸುವ ವಿಚಾರದಲ್ಲಿ ಒಂದು ಟೆಂಡರ್ ಅನ್ನ ಕೊಡಲಾಗಿತ್ತು ಒಂದು ಖಾಸಗಿ ಕಂಪನಿಗೆ. ಆ ಟೆಂಡರ್ ಅಂದ್ರೆ ಆ ಬಯೋಮೆಟ್ರಿಕ್ ನ ಮಾರ್ಕೆಟ್ ನ ವ್ಯಾಲ್ಯೂ ಬಂದು 9,000. ಆ 9,000 ವ್ಯಾಲ್ಯೂ ಬೆಲೆ ಬಾಳುವಂತಹ ಆ ಬಯೋಮೆಟ್ರಿಕ್ ಮಿಷನ್ ಅನ್ನ ಈ ಒಂದು ಖಾಸಗಿ ಸಂಸ್ಥೆ, ಆ ಖಾಸಗಿ ಸಂಸ್ಥೆಯಲ್ಲಿ ಓನರ್ಶಿಪ್ ಅನ್ನ ಹೊಂದಿರುವಂತಹ, ಪಾರ್ಟ್ನರ್ಶಿಪ್ ಅನ್ನ ಹೊಂದಿರುವಂತಹ ಎಲ್ಲರೂ ಸೇರಿ 29,000 ರೂಪಾಯಿಗೆ ಒಂದು ಟೆಂಡರ್ಗೆ ಕೋಟಿಂಗ್ ಅನ್ನ ಕೊಟ್ಟಿದ್ರು. 9,000 ಎಲ್ಲಿ, 29,000 ಎಲ್ಲಿ. ಸೊ ಈ ರೀತಿ ಹೆಚ್ಚಿಗೆ ಮಾರ್ಕೆಟ್ ವ್ಯಾಲ್ಯೂಗಿಂತ ಹೆಚ್ಚಿಗೆ ಒಂದು ರೇಟ್ ಅನ್ನ ಫಿಕ್ಸ್ ಮಾಡಿ ಸರ್ಕಾರದ, ಅದರಲ್ಲೂ ಕಾರ್ಮಿಕ ಇಲಾಖೆಯ ಖಜಾನೆಯನ್ನ ಲೂಟಿ ಮಾಡಿದ್ದಾರೆ. ಅದರಲ್ಲಿ ಅಜಿತ್ ಹನುಮಕ್ಕನವರ್ ಇವರ ಪತ್ನಿಯ ಪಾತ್ರ ಕೂಡ ಇದೆ ಅನ್ನೋದು ಇವರ ವಾದ. ಸೊ ಈ ಒಂದು ವಾದಕ್ಕೆ ಉತ್ತರ ಈ ಒಂದು ಪತ್ರ ಅಥವಾ ಈ ಒಂದು ಆದೇಶ ಅಂತ ಹೇಳ್ಬೋದು. ಈ ಆದೇಶವನ್ನ ನೀವು ಸರಿಯಾಗಿ ಗಮನಿಸಿ, ನೀವು ಕೂಡ ಸರಿಯಾಗಿ ಓದಿ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯ ವತಿಯಿಂದ ಮಂಡಳಿಯ ಕ್ಷೇತ್ರ ಕಚೇರಿಗಳಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ಕರ್ತವ್ಯವನ್ನ ನಿರ್ವಹಿಸ್ತಾ ಇರುವ ಸಿಬ್ಬಂದಿಗಳ ಹಾಜರಾತಿ ದಾಖಲೆಗಾಗಿ ಬಯೋಮೆಟ್ರಿಕ್ ಮಿಷನ್ಗಳನ್ನ ಕ್ಷೇತ್ರ ಕಚೇರಿಗಳಲ್ಲಿ ಅಳವಡಿಸಲು ತಮ್ಮ ಸ್ಪರ್ಧಾತ್ಮಕ ದರಪಟ್ಟಿಯನ್ನ ಸಲ್ಲಿಸಲು ಉಲ್ಲೇಖ 1 ಅನ್ವಯ ಕೋರಲಾಗಿತ್ತು. ಅದರಂತೆ ಉಲ್ಲೇಖ 2 ಮುಖೇನ ತಮ್ಮಿಂದ ಒಟ್ಟು ಮೊತ್ತ 83,54,400 ರೂಪಾಯಿಗಳ ದರವನ್ನ ಸಲ್ಲಿಸಲಾಗಿರುತ್ತದೆ. ಮುಂದುವರೆದು ಮಂಡಳಿಯ ಕ್ಷೇತ್ರ ಕಚೇರಿಗಳಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ಕರ್ತವ್ಯವನ್ನ ನಿರ್ವಹಿಸ್ತಾ ಇರುವ ಸಿಬ್ಬಂದಿಗಳ ಹಾಜರಾತಿ ದಾಖಲೆಗಾಗಿ ಬಯೋಮೆಟ್ರಿಕ್ ಮಿಷನ್ಗಳನ್ನ ಕ್ಷೇತ್ರ ಕಚೇರಿಗಳಲ್ಲಿ ಅಳವಡಿಸಲು ಉಲ್ಲೇಖ 3 ಅನ್ವಯ ಕಾರ್ಯಾದೇಶವನ್ನ ನೀಡಲಾಗಿತ್ತು. ಸದರಿ ನೀಡಿರುವ ಕಾರ್ಯಾದೇಶದ ಬಯೋಮೆಟ್ರಿಕ್ ಸಿಸ್ಟಮ್ ವಿತ್ ಆಕ್ಸೆಸ್ ಕಂಟ್ರೋಲ್ ಕ್ಷೇತ್ರ ಕಚೇರಿಗಳಲ್ಲಿ ಸದ್ಯಕ್ಕೆ ರದ್ದುಗೊಳಿಸಲು ದಿನಾಂಕ 15/10/2022 ಹಿಂಪಡೆಯಲಾಗಿದೆ. ಆದೇಶ ಸಂಖ್ಯೆ ಕೂಡ ಈ ಒಂದು ಆದೇಶದ ಪ್ರತಿಯಲ್ಲಿ ಇದೆ, ಅದನ್ನೂ ಕೂಡ ನೀವು ನೋಡ್ಕೊಳ್ಳಿ. ಹಿಂಪಡೆಯಲಾಗಿದೆ. ಹಾಗೂ ಬಯೋಮೆಟ್ರಿಕ್ ಮಿಷನ್ಗಳ ಯಾವುದೇ ಕೆಲಸ ಕಾರ್ಯಗಳ ಕ್ರಮವನ್ನ ಕೈಗೊಳ್ಳಬಾರದು ಅಂತ ಈ ಮೂಲಕ ತಿಳಿಸಲಾಗಿದೆ. ಅಂದ್ರೆ ಇವ್ರು ಹೇಳಿದ್ದೇನು, ಕಂಪ್ಯೂಟರ್ ಸಿಸ್ಟಮ್ಗಳನ್ನ ಹಾಕುವಲ್ಲಿ ದೋಖಾ ಮಾಡಲಾಗಿದೆ, ಬಯೋಮೆಟ್ರಿಕ್ ಮಿಷನ್ಗಳನ್ನ ಹಾಕುವಲ್ಲಿ ದೋಖಾ ಮಾಡಲಾಗಿದೆ, ಮಾರ್ಕೆಟ್ ರೇಟ್ಗಿಂತ ಹೆಚ್ಚಿನ ರೇಟ್ ಅನ್ನ ಕೊಟ್ಟು ಇವರು ಸರ್ಕಾರಕ್ಕೆ ಮೋಸ ಮಾಡಿದ್ದಾರೆ, ಇದರಲ್ಲಿ ಅಜಿತ್ ಅವರ ಪತ್ನಿ ಸಹನಾ ಕೂಡ ಭಾಗಿಯಾಗಿದ್ದಾರೆ ಅಂತ ಏನು ಬೊಬ್ಬೆ ಹೊಡ್ಕೋತಾ ಇದ್ರಲ್ಲ, ಇದಕ್ಕೇನಂತೀರಾ? ಈ ಆರ್ಡರ್ ಕಾಪಿನ ನೋಡಿದಾಗ ಏನಂತೀರಾ? ಈ ಬಯೋಮೆಟ್ರಿಕ್ ಮಿಷನ್ಗಳನ್ನ ಏನು ಕೊಡೋದಕ್ಕೆ ಒಂದು ಟೆಂಡರ್ನ ಕೊಡಲಾಗಿತ್ತು, ಆ ಟೆಂಡರ್ ಅನ್ನ ಹಿಂಪಡೆಯಲಾಗಿದೆ. ಈ ಟೆಂಡರ್ ಆಗೇ ಇಲ್ಲ. ಈ ಕಂಪನಿಯ ಮೂಲಕ, ಏನು ಖಾಸಗಿ ಕಂಪನಿ ಅಂತ ಹೇಳಿದೆ, ಆ ಕಂಪನಿಯ ಮೂಲಕ ಯಾವುದೇ ರೀತಿಯ ಬಯೋಮೆಟ್ರಿಕ್ ಮಿಷನ್ಗಳು ಸರ್ಕಾರಕ್ಕೆ ಸರಬರಾಜು ಆಗೇ ಇಲ್ಲ, ಅಳವಡಿಸೇ ಇಲ್ಲ. ಆದೇಶವನ್ನ ಹಿಂಪಡೆಯಲಾಗಿದೆ. ಹಿಂಪಡೆಯಲಾಗಿರುವ ಆದೇಶದ ಮೂಲಕ ಕೋಟ್ಯಾಂತರ ರೂಪಾಯಿ ವಂಚನೆಯನ್ನ ಮಾಡೋದಕ್ಕೆ ಹೇಗೆ ಸಾಧ್ಯ? ಸೊ ಅಲ್ಲಿಗೆ ಅಜಿತ್ ಹನುಮಕ್ಕನವರ್ ಹಾಗೂ ಅವರ ಪತ್ನಿಯ ಮೇಲೆ ಒಂದು ಕಪ್ಪು ಮಸೆಯನ್ನ ಬಳಿಯುವಂತಹ ಪ್ರಯತ್ನವನ್ನ ಏನು ಮಾಡ್ತಾ ಇದ್ರು, ಅದು ಆಗಲಿಲ್ಲ. ಇದು ಫೇಕ್ ಸುದ್ದಿ ಅನ್ನೋದು ಹೊರಗಡೆ ಬರೋದಕ್ಕೆ ಸಾಕಷ್ಟು ಸಮಯ ತೆಗೆದುಕೊಳ್ಳಿಲ್ಲ. ಇದಾದ ನಂತರ ಮತ್ತೊಂದು ಸುಳ್ಳು ಸುದ್ದಿಯನ್ನ ಸಹ ಈ ಗ್ಯಾಂಗ್ ಹಬ್ಬಿಸಿತ್ತು. ಯಾವ ಸುಳ್ಳು ಸುದ್ದಿ? ಅಜಿತ್ ಹನುಮಕ್ಕನವರ್ ಇವರನ್ನ ಸುವರ್ಣ ನ್ಯೂಸ್ನಿಂದ ಕಿಕ್ಔಟ್ ಮಾಡಲಾಗಿದೆ. ನೋಡಿ ಸ್ಕ್ರೀನ್ ಶಾಟ್ಗಳು ಒಂದೊಂದೇ. ಸುವರ್ಣ ನ್ಯೂಸ್ ತೆಗೆದು ಹಾಕಿಲ್ಲ, ನಾನೇ ಸುವರ್ಣದಿಂದ ಹೊರ ಬಂದಿದ್ದು. ಅಜಿತ್ ಹನುಮಕ್ಕನವರ್ ಧರ್ಮಪತ್ನಿಯ ಬ್ರಹ್ಮಾಂಡ ಭ್ರಷ್ಟಾಚಾರ. ಸುವರ್ಣ ನ್ಯೂಸ್ನಿಂದ ಅಜಿತ್ ಹನುಮಕ್ಕನವರ್ ಔಟ್, ರವಿ ಹೆಗಡೆ ಇನ್. ಅಜಿತ್ ಹನುಮಕ್ಕನವರ್ ಸ್ಥಾನಕ್ಕೆ ರವಿ ಹೆಗಡೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಕನ್ನಡ ಸಂಪಾದಕ ಅಜಿತ್ ಹನುಮಕ್ಕನವರ್ ಅವರನ್ನ ಕಿಕ್ಔಟ್ ಮಾಡಿ ಕನ್ನಡಪ್ರಭ ಮತ್ತು ಸುವರ್ಣ ನ್ಯೂಸ್ ಕನ್ನಡ ಸಂಪಾದಕ ಸ್ಥಾನಕ್ಕೆ ರವಿ ಹೆಗಡೆ ಅವರನ್ನ ಆಯ್ಕೆ ಮಾಡಿದ್ದಾರೆ. ಯಾರು ಈ ರೀತಿ ಸುದ್ದಿಗಳನ್ನ ಮಾಡಿರೋದು? ಇದೇ ಬುರುಡೆ ಗ್ಯಾಂಗ್. ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆಗಿತ್ತಲ್ಲ, ಅದೇ ಬುರುಡೆ ಗ್ಯಾಂಗ್. ಈ ಒಂದು ಸ್ಕ್ರೀನ್ ಶಾಟ್ ಅನ್ನ ನೋಡಿ ನೀವು. ಈ ಒಂದು ಸ್ಕ್ರೀನ್ ಶಾಟ್ ಅನ್ನ ಕೆಲವು ದಿನಗಳ ಹಿಂದೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಶೇರ್ ಮಾಡಿದ್ದು. ಈ ಪೋಸ್ಟ್ ಎಲ್ಲಿ ಶೇರ್ ಆಗಿತ್ತು? ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆ. ಇದಕ್ಕೆ ಸಂಸ್ಥಾಪನಾ ಅಧ್ಯಕ್ಷರಾರು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು. ಅಲ್ಲಿ ಪೋಸ್ಟ್ ಆದಂತಹ ಒಂದು ಪೋಸ್ಟ್ ಅನ್ನ ಇವರು ಕೂಡ ಶೇರ್ ಮಾಡ್ಕೊಂಡಿದ್ರು. ಹೌದಾ, ಹಿಂಗಾಗೋಯ್ತಾ? ಅಜಿತ್ ಹನುಮಕ್ಕನವರು ಇವರನ್ನ ಸುವರ್ಣ ನ್ಯೂಸಿಂದ ಕಿಕ್ಔಟ್ ಮಾಡ್ಲಾಯ್ತಾ? ಅಯ್ಯೋ ದೇವ್ರೆ, ಇದೇನಪ್ಪ ಹಿಂಗಾಗೋಯ್ತಲ್ಲ ಅಂತ ಸುವರ್ಣ ನ್ಯೂಸ್ನ ಹಾಕಿ ನೋಡಿದ್ರೆ ಮೊನ್ನೆ ಶನಿವಾರದ ನ್ಯೂಸ್ ಅವರ್ನಲ್ಲಿ ಅಜಿತ್ ಹನುಮಕ್ಕನವರ್ ಸುವರ್ಣ ನ್ಯೂಸ್ನಲ್ಲಿ ಇದ್ರು. ಅಲ್ಲಿಗೆ ಇದು ಕೂಡ ಫೇಕ್ ಸುದ್ದಿ. ಅಟ್ಲೀಸ್ಟ್ ಇದು ಫೇಕ್ ಸುದ್ದಿ ಅಂತ ಗೊತ್ತಾದ್ಮೇಲೆ ಈ ತರದ ಪೋಸ್ಟ್ಗಳನ್ನ ಡಿಲೀಟ್ ಆದ್ರೂ ಮಾಡ್ಬೇಕಲ್ಲ ಇವರು.
ಅದು ಇಲ್ಲ, ನೋ ಡಿಲೀಟ್, ಹಂಗೆ ಇದೆ ಪೋಸ್ಟು. ಅಂದರೆ ಇವ್ರ ಸುಳ್ಳನ್ನ ಕೂಡ ಎಷ್ಟು ರಾಜಾರೋಷವಾಗಿ ನಿಮ್ಮ ಮುಂದೆ ಇಡ್ತಾ ಇದ್ದಾರೆ, ಒಂದ್ಸಲಿ ಯೋಚನೆ ಮಾಡಿ. ಇನ್ನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವರು ಯಾರೆಲ್ಲ ಹೆಸರುಗಳನ್ನ ಹೇಳ್ತಾ ಇದ್ದಾರೆ ಗೊತ್ತಾ? ಈ ಹಿಂದೆ ಬಿಜೆಪಿ ಸರ್ಕಾರದಲ್ಲಿ ಮಿನಿಸ್ಟರ್ ಆಗಿದ್ದಂತಹ ಶಿವರಾಮ್ ಹೆಬ್ಬಾರ್ ಅವರ ಹೆಸರನ್ನ ಹೇಳ್ತಾ ಇದ್ದಾರೆ. ಹಂಗಂತ ಶಿವರಾಮ್ ಹೆಬ್ಬಾರ್ ಅವರು ಇವ್ರ ಟಾರ್ಗೆಟಾ? ನೋ. ಈಗಿನ ಕಾರ್ಮಿಕ ಸಚಿವರಾಗಿರುವಂತಹ ಸಂತೋಷ್ ಲಾಡ್ ಅವರ ಹೆಸರನ್ನ ಸಹ ಹೇಳ್ತಾ ಇದ್ದಾರೆ. ಅವರು ಇವ್ರ ಟಾರ್ಗೆಟಾ? ಇಲ್ಲ. ಅದರ ಜೊತೆಗೆ ಅಜಿತ್ ಹನುಮಕ್ಕನ್ ಅವರ ಪತ್ನಿ ಸಹನಾ ಭಟ್ ಅವರ ಹೆಸರನ್ನ ಹೇಳ್ತಾ ಇದ್ದಾರೆ. ಇವರ ಟಾರ್ಗೆಟಾ? ಅಲ್ಲ. ಇನ್ನ ರೈಟ್ ಮೀಡಿಯಾ ಟೆಕ್ ಆ ಕಂಪನಿ ಇವರ ಟಾರ್ಗೆಟಾ? ಅದರ ಮಾಲೀಕರು ಇವರ ಟಾರ್ಗೆಟಾ? ನೋ. ಇವರ ಟಾರ್ಗೆಟ್ ಯಾರು? ಒನ್ ಅಂಡ್ ಓನ್ಲಿ ಅಜಿತ್ ಹನುಮಕ್ಕನವರ್. ಇವರ ಟಾರ್ಗೆಟ್. ಇವರಿಗಿಂತ ದೊಡ್ಡ ದೊಡ್ಡ ಪೊಸಿಷನ್ನಲ್ಲಿ ಇರುವ ಸಾಕಷ್ಟು ಜನ ಮಿನಿಸ್ಟರ್ಗಳ ಹೆಸರನ್ನ ಹೇಳ್ತಾ ಇದ್ರು ಸಹ ಇವರು ಟಾರ್ಗೆಟ್ ಮಾಡ್ತಾ ಇರೋದು ಕೇವಲ ಅಜಿತ್ ಹನುಮಕ್ಕನವರ್ ಎನ್ನುವಂತಹ ಒಬ್ಬ ರಾಷ್ಟ್ರೀಯವಾದಿ ಪತ್ರಕರ್ತನನ್ನ. ಇಷ್ಟೆಲ್ಲ ನಾನು ಹೇಳಿದ್ಮೇಲೆ ನೀವು ನನ್ನನ್ನು ಪ್ರಶ್ನೆ ಮಾಡ್ಬೋದು, ಅಲ್ಲ ಇವರಿಗೆ ಇಷ್ಟೆಲ್ಲ ಮಾಡಿ ಏನ್ ಸಿಗುತ್ತೆ? ಅಜಿತ್ ಹನುಮಕ್ಕನವರ ವಿರುದ್ಧ ಕೆಟ್ಟದಾಗಿ ಮಾತನಾಡಿ, ಕೆಟ್ಟದಾಗಿ ಸುಳ್ಳು ಪೋಸ್ಟ್ಗಳನ್ನ ಮಾಡಿ ಜನರ ಮೈಂಡಿಗೆ ಇದನ್ನೆಲ್ಲ ತುಂಬೋದ್ರಿಂದ ಇವರಿಗೆ ಏನ್ ಸಿಗುತ್ತೆ ಅಂತ ನೀವು ಪ್ರಶ್ನೆ ಮಾಡ್ಬೋದು. ಇವರಿಗೆ ಏನ್ ಸಿಗುತ್ತೆ, ಇವ್ರು ಯಾಕೆ ಹಿಂಗ್ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ನಾನು ಉತ್ತರ ಕೊಡ್ತೀನಿ ಕೇಳಿ. ಕರ್ನಾಟಕದಲ್ಲಿ ಇವತ್ತಿಗೆ ರಾಷ್ಟ್ರೀಯವಾದಿ ಪತ್ರಕರ್ತರು ಅಂತ ಬಂದ್ರೆ ಕೇವಲ ಬೆರಳೆಣಿಕೆಯಷ್ಟು ಜನ ಮಾತ್ರ ನಮಗೆ ಸಿಗ್ತಾರೆ. ನಾನು, ನನ್ನ ದೇಶ, ನನ್ನ ರಾಜ್ಯ, ನನ್ನ ಭಾಷೆ, ನನ್ನ ಸಂಸ್ಕೃತಿ, ನನ್ನ ಧರ್ಮ, ಈ ವಿಚಾರಗಳಲ್ಲಿ ರಾಜಿ ಕಾಂಪ್ರಮೈಸ್ ಆಗದೇ ಇರುವಂತಹ ಪತ್ರಕರ್ತರಲ್ಲಿ ಅಜಿತ್ ಹನುಮಕ್ಕನವರ್ ಕೂಡ ಒಬ್ರು. ಪ್ರತಿದಿನ ಸಂಜೆ ಪ್ರೈಮ್ ಟೈಮ್ನಲ್ಲಿ 2 ಹೆಸರು ಕರ್ನಾಟಕದಲ್ಲಿ ನ್ಯೂಸ್ ವಿಚಾರವಾಗಿ ವಿತೌಟ್ ಮಿಸ್ ಕೇಳಿ ಬಂದೇ ಬರುತ್ತೆ. ಅದು ಒಂದು ಪಬ್ಲಿಕ್ ಟಿವಿಯ ರಂಗಣ್ಣ, ಇನ್ನೊಂದು ಸುವರ್ಣ ನ್ಯೂಸ್ನ ಅಜಿತ್ ಹನುಮಕ್ಕನವರ್. ಇಂತಹ ರಾಷ್ಟ್ರೀಯವಾದಿ ಪತ್ರಕರ್ತರನ್ನ, ದೇಶ ಅಂದ್ರೆ ಬಿಟ್ಟುಕೊಡದೇ ಇರುವಂತಹ ಪತ್ರಕರ್ತರನ್ನ, ನಮ್ಮ ಧರ್ಮ ಅಂದ್ರೆ ಬಿಟ್ಟುಕೊಡದೇ ಇರುವಂತಹ ಪತ್ರಕರ್ತರನ್ನ, ನಮ್ಮ ಧರ್ಮದ ಯಾವುದೇ ವ್ಯಕ್ತಿಗೆ, ದೇವಸ್ಥಾನಗಳಿಗೆ, ಸ್ಥಳಗಳಿಗೆ ತೊಂದರೆ ಆದಾಗ ಮುಂದೆ ನಿಂತು ಮಾತನಾಡುವಂತಹ ಪತ್ರಕರ್ತರನ್ನ ಇವರು ಟಾರ್ಗೆಟ್ ಮಾಡ್ತಾ ಇರೋದಕ್ಕೂ ಕೂಡ ಕಾರಣ ಇದೆ. ಏನಪ್ಪಾ ಕಾರಣ ಅಂತಂದ್ರೆ, ಇತ್ತೀಚೆಗೆ ಕೆಲವು ತಿಂಗಳುಗಳ ಹಿಂದೆ ಧರ್ಮಸ್ಥಳ ವಿಚಾರದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟ ಪ್ರಕರಣದ ವಿಚಾರದಲ್ಲಿ ಯಾವೆಲ್ಲ ರೀತಿಯ ಡೆವಲಪ್ಮೆಂಟ್ ಆಯಿತು, ಇಂಚಿಂಚು ಮಾಹಿತಿಯನ್ನ ನನ್ನ ಚಾನಲ್ನಲ್ಲಿ ನಾನು ನಿಮಗೆ ಕೊಟ್ಟಿದ್ದೀನಿ. ಇದಕ್ಕೆ ಅಂದ್ರೆ ಈ ಒಂದು ಪ್ರಕರಣಕ್ಕೆ ಇವರು ಮಾಡ್ತಾ ಇದ್ದಂತಹ ಸುಳ್ಳು ಆರೋಪ, ಇವರು ಕೊಡ್ತಾ ಇದ್ದಂತಹ ಫೇಕ್ ಕಂಪ್ಲೇಂಟ್ಸ್ಗಳನ್ನ ಪೊಲೀಸರು ಡೌಟ್ಫುಲ್ ಆಗಿ ನೋಡೋ ರೀತಿ ಮಾಡಿದ್ದು, ಜನ ಇದರನ್ನ ಡೌಟ್ಫುಲ್ ಆಗಿ ನೋಡೋ ರೀತಿ ಮಾಡಿದ್ದು ಸುವರ್ಣ ನ್ಯೂಸ್. ಇದೇ ಅಜಿತ್ ಹನುಮಕ್ಕನವರು ಏನ್ ಮಾಡಿದ್ರು? ಹುಟ್ಟದೇ ಇರುವಂತಹ ಅನನ್ಯ ಭಟ್ಟಳ ಕಂಪ್ಲೀಟ್ ಹಿಸ್ಟರಿಯನ್ನ ಜನರ ಮುಂದೆ ಇಟ್ಟರು. ಸುಜಾತಾ ಭಟ್ ಕೊಟ್ಟಂತಹ ಫೇಕ್ ಕಂಪ್ಲೇಂಟ್ ಏನು ಅನ್ನೋದನ್ನ ಜನರ ಮುಂದೆ ಇಟ್ರು. ಸುಜಾತಾ ಭಟ್ ಏನೇನೆಲ್ಲ ಮಾಡಿದ್ರು ಅನ್ನೋದನ್ನ ಜನರ ಮುಂದೆ ಇಟ್ರು. ಅವ್ರು ಎಲ್ಲಿದ್ರು, ಅವ್ರು ಏನ್ ಕೆಲಸ ಮಾಡ್ತಿದ್ರು, ಅವ್ರಿಗೆ ಮಗಳಿದ್ಲಾ ಇಲ್ವಾ, ಅವಳು ಧರ್ಮಸ್ಥಳಕ್ಕೆ ಹೋಗಿದ್ಲಾ ಇಲ್ವಾ, ಅವಳು ಕಿಡ್ನಾಪ್ ಆದ್ಲಾ ಇಲ್ವಾ, ರೇಪನ್ ಮಾಡಿ ಆಯ್ತಾ ಇಲ್ವಾ, ಸ್ಟಾರ್ಟಿಂಗ್ ಇಂದ ಹಿಡಿದು ಎಂಡಿಂಗ್ ನವರೆಗೂ ಆ ಒಂದು ಪ್ರಕರಣಕ್ಕೆ ತಾರ್ಕಿಕ ಅಂತ್ಯವನ್ನ ಕೊಟ್ಟಿದ್ದು ಇದೇ ಸುವರ್ಣ ನ್ಯೂಸ್ನ ಅಜಿತ್ ಹನುಮಕ್ಕನವರ್. ಹಿಂಗ್ ಕೊಟ್ಟಾದ್ಮೇಲೆ ಏನಾಯ್ತು? ಈ ಬುರುಡೆ ಗ್ಯಾಂಗ್ನ ಕಣ್ಣು ಇವ್ರ ಮೇಲೆ ಬಿತ್ತು, ಕಣ್ಣು ಕೆಂಪಾಯ್ತು. ಏನಕ್ಕೆ? ಏನೋ ಒಂದು ಮಾಡ್ಕೊಂಡು ಹೋಗ್ತಾ ಇದ್ವಿ, ಜನರನ್ನ ನಂಬಿಸ್ಬಿಟ್ಟಿದ್ವಿ, ಇಡೀ ಪ್ರಪಂಚನೇ ನಂಬ್ಕೊಂಡ್ಬಿಟ್ಟಿತ್ತು. ಇವರು ನ್ಯೂಸ್ ಮಾಡಿಬಿಟ್ಟು, ಇನ್ವೆಸ್ಟಿಗೇಷನ್ ಮಾಡಿಬಿಟ್ಟು, ಸುಜಾತಾ ಭಟ್ ಅವರ ಅಕ್ಕನ ಗಂಡ ಅವರ ಬಾವನ್ ಕರ್ಕೊಂಡ್ಬಂದ್ಬಿಟ್ಟು ಎಲ್ಲದನ್ನು ಏಳಿಸ್ಬಿಟ್ಟು ಗಬ್ಬೆ ಬಿಡಿಸ್ಬಿಟ್ರಲ್ಲ ಗುರು. ಇಷ್ಟು ವರ್ಷದಿಂದ ಮಾಡ್ಕೊಂಡ್ಬಂದಿದ್ದು ಸುಳ್ಳು ಸುದ್ದಿನ ಟಪ್ ಅಂತ ಹೊಡೆದಾಕ್ಬಿಟ್ರಲ್ಲ ಗುರು, ನನ್ಗೆ ಗೊತ್ತಾಯ್ತು. ಸೊ ಈ ಒಂದು ಪ್ರಕರಣ ಹೊರಗಡೆ ಬಂದಾದ ಮೇಲೆ ಜನ ಇನ್ನೊಂದು ಆಂಗಲ್ ನಿಂದಾನು ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು, ಈ ಬುರುಡೆ ಗ್ಯಾಂಗ್ ಹೇಳ್ತಾ ಇರೋದ್ರಲ್ಲಿ ಎಷ್ಟು ಸತ್ಯ ಇದೆ ಅಂತ. ಸೊ ಅದನ್ನ ಈ ಗ್ಯಾಂಗಿಗೆ ತಡೆದುಕೊಳ್ಳೋದಕ್ಕೆ ಆಗ್ಲಿಲ್ಲ. ಸೊ ಏನ್ ಮಾಡ್ಬೇಕು ಇವಾಗ? ಪ್ರೈಮ್ ಟೈಮ್ ಅಂತ ಬಂದ್ರೆ ನಾನು ಆಗ್ಲೇ ಹೇಳ್ದಂಗೆ ಕರ್ನಾಟಕದಲ್ಲಿ ಪಬ್ಲಿಕ್ ಟಿವಿಯ ರಂಗಣ್ಣ ಹಾಗೂ ಸುವರ್ಣ ನ್ಯೂಸ್ನ ಅಜಿತ್ ಹನುಮಕ್ಕನವರು ಇಬ್ರು ಕೂಡ ನಮ್ಮ ಕಣ್ಣಿಗೆ ಕಾಣ್ತಾರೆ. ಇವರು ಹೇಳಿದ್ದನ್ನ ಕರ್ನಾಟಕದ ಜನ ಕೇಳ್ತಾರೆ, ಇವರು ಹೇಳಿದ್ದನ್ನ ಕರ್ನಾಟಕ ಜನ ನಂಬ್ತಾರೆ. ಇವರ ಮಾತಿನ ಮೇಲೆ ಜನ ನಂಬಿಕೆ ಕಳೆದುಕೊಳ್ಳಬೇಕು, ಇವರನ್ನ ಜನ ನಂಬಬಾರದು ಎನ್ನುವ ಉದ್ದೇಶದಿಂದ ಅಜಿತ್ ಹನುಮಕ್ಕನವರ ಮೇಲೆ ಈ ರೀತಿಯ ಒಂದು ಸುಳ್ಳು ಆಪಾದನೆ ಅವರ ಮೇಲೆ, ಅವರ ಪತ್ನಿಯ ಮೇಲೆ, ಅವರ ಫ್ಯಾಮಿಲಿಯ ಮೇಲೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಯಾವುದೇ ರೀತಿ ತಪ್ಪಾಗಲ್ಲ ಅಂತ ನನಗನ್ಸುತ್ತೆ. ಯಾಕೆ? ಧರ್ಮಸ್ಥಳದ ವಿಚಾರದಲ್ಲಿ ಇವರೇ ಏನೇನೆಲ್ಲ ಹೇಳಿದ್ರು, ಅಷ್ಟು ಶವ ಸಿಕ್ತು, ಇಷ್ಟು ಶವ ಸಿಕ್ತು ಅಂತ ಇವರ ಕೃಪಾಪೋಷಿತ ಯೂಟ್ಯೂಬ್ ಮಂಡಳಿಯ ಚಾನಲ್ಗಳಿಗೆ ದುಡ್ಡು ಕೊಟ್ಟು ಹೇಳಿಸ್ತಾ ಇದ್ರು. ಅಂಥವ್ರಿಗೆ ನಾವು ಕೂಡ ಸರಿಯಾಗಿ ಬೆಂಡೆತ್ತಿದ್ದೀವಿ. ಚಿನ್ನಯ್ಯ ಉಲ್ಟಾ ಹೊಡೆದ, ಸುಜಾತಾ ಭಟ್ ಅನನ್ಯ ಭಟ್ ಕೇಸು ಉಲ್ಟಾ ಆಯ್ತು, ಅವ್ರು ಬದುಕೇ ಇಲ್ಲ, ಆ ಹುಡುಗಿ ಹುಟ್ಟೇ ಇಲ್ಲ ಅನ್ನೋದು ಗೊತ್ತಾಯ್ತು. ಸೊ ಇಷ್ಟೆಲ್ಲ ಮಾಡ್ಬಿಟ್ರಲ್ಲ,
ನಮ್ಮ ಪ್ಲಾನ್ಗಳನ್ನೆಲ್ಲ ನಾಶ ಮಾಡಿಬಿಟ್ರಲ್ಲ. ಸೊ ನಾವೇನ್ ಮಾಡಬೇಕು? ಕರ್ನಾಟಕದ ಜನ ಇವ್ರನ್ನ ನಂಬಾರ್ದು, ಇವ್ರು ಹೇಳ್ತಾ ಇರೋದು ಸತ್ಯ ಅಂತ ನಂಬಾರ್ದು, ಇವ್ರ ಮೇಲೆ ಒಂದು ಬ್ಲಾಕ್ ಮಾರ್ಕ್ ಅನ್ನ ಹಾಕಬೇಕು, ಇವರ ಮುಖಕ್ಕೆ ಒಂದು ಕಪ್ಪು ಮಸಿಯನ್ನ ಬಳಿಬೇಕು. ಇಷ್ಟೇ ಇವರ ಟಾರ್ಗೆಟ್. ಅಜಿತ್ ಹನುಮಕ್ಕನವರನ್ನ ಕರ್ನಾಟಕದ ಮುಂದೆ, ಕರ್ನಾಟಕದ ಜನರ ಮುಂದೆ ಇವನೊಬ್ಬ ಭ್ರಷ್ಟಾಚಾರಿ, ಈತ ಒಬ್ಬ ಪತ್ರಕರ್ತ ಅಂತ ಹೇಳ್ಕೊಳ್ಳೋದಕ್ಕೆ ನಾಲಾಯಕ್ ಆಗಿರುವಂತಹ ಮನುಷ್ಯ ಅಂತ ಹೊರಗಡೆ ಪ್ರಪಂಚಕ್ಕೆ ಪೋರ್ಟ್ರೈ ಮಾಡಿಬಿಟ್ರೆ ಮುಗ್ದೋಯ್ತು. ಜನ ಇವ್ರ ಮಾತನ್ನ ನಂಬಲ್ಲ ಅಂದಾಗ ಇಂತಹ ಬುರುಡೆ ಗ್ಯಾಂಗ್ ಏನು ಬೇಕಾದರೂ ಇನ್ನು ಧರ್ಮಸ್ಥಳ ಮಾತ್ರ ಅಲ್ಲ, ಕರ್ನಾಟಕದಲ್ಲಿ ಇರುವಂತಹ ಎಲ್ಲಾ ದೇವಸ್ಥಾನಗಳ ಮೇಲೂ ಈ ರೀತಿಯ ಸುಳ್ಳು ಪ್ರಚಾರಗಳನ್ನ ಮಾಡಿ, ಸುಳ್ಳು ಅಪಪ್ರಚಾರಗಳನ್ನ ಮಾಡಿ ಗಬ್ಬೆಬ್ರಿಸೋದಕ್ಕೆ ರೆಡಿಯಾಗಿರುತ್ತೆ. ಸೊ ಅವರಿಗೂ ಬೇಕಾಗಿರೋದು ಅವರ ದಾರಿಗೆ ಅಡ್ಡಲಾಗಿ ನಿಂತಿರುವಂತಹ ಈ ರೀತಿಯ ರಾಷ್ಟ್ರೀಯವಾದಿ ಪತ್ರಕರ್ತರನ್ನ ತೇಜೋವಧೆ ಮಾಡೋದು, ಅಂತಹ ಪತ್ರಕರ್ತರು ಹೇಳೋದಿಲ್ಲ ನಿಜ ಅಲ್ಲ ಅನ್ನೋದನ್ನ ಸುಳ್ಳು ಸುದ್ದಿಗಳನ್ನ ಹಬ್ಬಿಸುವ ಮೂಲಕ ಜನರ ತಲೆಗೆ ಕಿವಿಗೆ ತುಂಬೋದ್ರ ಮೂಲಕ ಇವರ ದಾರಿಗೆ ಅಡ್ಡಲಾಗಿ ನಿಂತಿರುವಂತಹ ಇಂತಹ ರಾಷ್ಟ್ರೀಯವಾದಿ ಪತ್ರಕರ್ತರನ್ನ ಸೈಡ್ ಲೈನ್ ಮಾಡೋದಷ್ಟೇ ಇವರ ಟಾರ್ಗೆಟ್. ಅದಕ್ಕೆ ಬೇಕಾದಂತಹ ಇವರೇನು ವಿತೌಟ್ ಡಾಕ್ಯುಮೆಂಟೇಶನ್ ಏನು ಆರೋಪ ಮಾಡಿದ್ರು ಅದಕ್ಕೆ ಬೇಕಾದಂತಹ ವಿತ್ ಡಾಕ್ಯುಮೆಂಟೇಶನ್ ಪ್ರೂಫ್ ಅನ್ನ ನಾನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಇಷ್ಟು ದಿನ ಸಾಕಷ್ಟು ಕಡೆಗಳಲ್ಲಿ, ಸಾಕಷ್ಟು ಮಾಧ್ಯಮಗಳಲ್ಲಿ ಈ ಗ್ಯಾಂಗ್ ಅನ್ನ ಬೆತ್ತಲಾದ ಗ್ಯಾಂಗ್, ಸಮಾಜದ ಮುಂದೆ ಧರ್ಮಸ್ಥಳದ ವಿಚಾರದಲ್ಲಿ ಬೆತ್ತಲಾದ ಗ್ಯಾಂಗ್, ಸಾಕಷ್ಟು ಹೆಡ್ಲೈನ್ಗಳನ್ನ, ಸಾಕಷ್ಟು ಸ್ಟೋರಿಗಳನ್ನ ನೋಡಿದ್ದೆ. ಈಗ ಮತ್ತೆ ನನಗೆ ಅದನ್ನ ಹೇಳಕ್ಕಾಗಲ್ಲ. ಯಾಕೆ ಅಂತಂದ್ರೆ ಅವ್ರು ಆಲ್ರೆಡಿ ಬೆತ್ತಲಾಗೋಗ್ಬಿಟ್ಟಿದ್ದಾರೆ. ಅಟ್ಲೀಸ್ಟ್ ಇನ್ ಮುಂದೆ ಆದ್ರೂ ಬಟ್ಟೆ ಹಾಕೊಂಡು ಜೀವನ ಮಾಡಿ ಅಷ್ಟೇ ಹೇಳ್ಬೋದು. ನಾನು ಮತ್ತೆ ಇವರು ಮತ್ತೊಮ್ಮೆ ಬೆತ್ತಲಾದ್ರು ಒಂದ್ಸಲಿ ಬೆತ್ತಲಾದ್ಮೇಲೆ ಮುಗೀತು, ಮತ್ತೆ ಬೆತ್ತಲಾಗೋದೇನಿದೆ? ಅಟ್ಲೀಸ್ಟ್ ಹೇಳಿದ್ನಲ್ಲ, ಇನ್ಮೇಲಾದ್ರೂ ಬಟ್ಟೆ ಹಾಕೊಂಡು ಜೀವನ ಮಾಡಿ. ಸೊ ಈ ಒಂದು ಸುಳ್ಳು ಆರೋಪಗಳಿಗೆ ಸಂಬಂಧಪಟ್ಟಂತೆ ಇದೀಗ ಅಜಿತ್ ಹನುಮಕ್ಕನವರ ಪತ್ನಿ ಆಗಿರುವಂತಹ ಸಹನಾ ಭಟ್ ಹಾಗೂ ಖಾಸಗಿ ಸಂಸ್ಥೆಯಿಂದ ಒಂದು ಮಾನನಷ್ಟ ಮೊಕದ್ದಮೆಯನ್ನ ಹೂಡಲಾಗಿದೆ. 2 ಕೋಟಿ ರೂಪಾಯಿ ಮಾನನಷ್ಟ ಮೊಕದ್ದಮೆಯನ್ನ ಹಾಕಲಾಗಿದೆ. ಅದು ಯಾರ ಮೇಲೆ ಹಾಕಿದ್ದಾರೆ ಅಂತಂದ್ರೆ ಸುಳ್ಳು ಲಾಯರ್ ಅಲ್ಲ, ಮಾಜಿ ಲಾಯರ್ ಅಂತ ಹೇಳ್ಬೋದು. ಇವರು ಲಾಯರ್ ಅಲ್ಲ, ವಕೀಲ ಅಂತ ಹೇಳ್ಕೊಂಡು ಓಡಾಡುವಂತಹ KN ಜಗದೀಶ್ ಅವ್ರ ಮೇಲೆ ಡೈರೆಕ್ಟ್ ಆಗಿ ಮಾನನಷ್ಟ ಮೊಕದ್ದಮೆಯನ್ನ ಹಾಕಲಾಗಿದೆ. ಯಾರೆಲ್ಲ ಸುಳ್ಳು ಸುದ್ದಿಗಳನ್ನ ಹಬ್ಸಿದ್ರಲ್ಲ ಅವರು ದಾಖಲೆ ಸಮೇತ ತಗೊಂಡೋಗ್ಬಿಟ್ಟು ಈ ಮಾನನಷ್ಟ ಮೊಕದ್ದಮೆಗೆ ಕೋರ್ಟ್ನಲ್ಲಿ ಉತ್ತರ ಕೊಡಬೇಕು. ಇಲ್ಲ ಅಂತ ಅನ್ಕೊಳ್ಳಿ 2 ಕೋಟಿ ರೂಪಾಯಿ ಕಟ್ಟಬೇಕು, ಇಲ್ಲ ಅಂತ ಅನ್ಕೊಳ್ಳಿ ಜೈಲ್ಗೆ ಹೋಗ್ಬೇಕು. ಸಿಂಪಲ್, ಜೈಲ್ಗೆ ಹೋಗ್ಬೇಕು. ಸೊ ಇದಿಷ್ಟು ಅಜಿತ್ ಹನುಮಕ್ಕನವರ್ ಅವರ ಮೇಲೆ ಕೇಳಿ ಬಂದಂತಹ ಆರೋಪಗಳಿಗೆ ನಾವು ದಾಖಲೆ ಸಮೇತ ನಿಮಗೆ ಕೊಟ್ಟಂತಹ ಉತ್ತರ. ಏನನ್ಸುತ್ತೆ ನಿಮಗೆ ಇದ್ರ ಬಗ್ಗೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.